ಬೆಟ್ಟ ಅರ್ಧ ಹತ್ತಿದ್ವಿ. ಅಲ್ಲಿ ಮುಂದೆ ಕಾಣಿಸ್ತೀವಿ ನೋಡಿ, ಅದೇ ದೇವಸ್ಥಾನ ಹೋಗ್ಬೇಕಾಗಿರೋದು. ಈಗ ನೋಡ್ರಲ್ಲ ಗುಡಿ ಹೇಗಿದೆ ಅಂತ. ಅಲ್ಲಿಂದ ಬಂದರೆ ವ್ಯೂ ಪಾಯಿಂಟ್ ಅಂತೂ ಸೂಪರ್ ಆಗಿದೆ. ಹೇಗೆ ಕಾಣ್ತೀವಿ ನೋಡಿ. ಬನ್ನಿ ಮುಂದೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಹೋಗ್ತಿರೋ ಪ್ಲೇಸ್ ಬಂದು ಒಂದು ವಿಶೇಷವಾದ ಬೆಟ್ಟ. ಈ ಬೆಟ್ಟ ನಮ್ಮ ರಾಮನಗರ ತಾಲೂಕಲ್ಲಿರೋದು. ಮುಂದೆ ಹೋಗ್ತಾ ನಿಮ್ಗೆ ಆ ಬೆಟ್ಟದ ಯಾವ ಬೆಟ್ಟ, ಹಾಗೆ ಆ ಬೆಟ್ಟದ ಹೆಸರು ಎಲ್ಲಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ, ಹಾಗೆ ತಿಳಿಸ್ಕೊಡ್ತೀನಿ. ಹಾಗೆ ಧನ್ಯವಾದಗಳು, ಯಾಕಂದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರದಿಂದ ನನ್ನ ಈಗ ಯೂಟ್ಯೂಬ್ ಚಾನಲ್ ಬಂದು 2K ಸಬ್ಸ್ಕ್ರೈಬರ್ ಹೊಂದಿದೆ. ಅದು ನಿಮ್ಮಿಂದ. ಎಲ್ಲ ನಿಮ್ಮ ಪ್ರೀತಿ ಸಹಕಾರ ಹಾಗೇ ಇರಲಿ. ಮತ್ತು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ, ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾಯಿರ್ತೀನಿ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಬನ್ನಿ ಹೋಗ್ತಿರೋ ಪ್ಲೇಸ್ನ ಜರ್ನಿ ಮುಂದೆ ಹೋಗ್ತಾ ಮಾತಾಡೋಣ. ಬಂದು ನಾವು ಇಲ್ಲಿಂದ SRS ಬೆಟ್ಟದ ರೋಡ್ಗೆ ಲೆಫ್ಟಿಗೆ ತೊಗೊಂಡು ಹೋಗ್ತಾ ಇದ್ವಿ ನಾವು ಹೋಗ್ತಿರೋ ಪ್ಲೇಸ್ಗೆ. ಈ ಪ್ಲೇಸ್ ಪುರಾತನ ಕಾಲದ್ದು ಬೆಟ್ಟ. ಹಾಗೆ ಬೆಟ್ಟದ ಮೇಲೆ ಒಂದು ಸುಂದರವಾದ ಗುಡಿ ಇದೆ. ಬನ್ನಿ ಅಲ್ಲಿ ಹೋದ್ಬಿಟ್ಟು ತೋರಿಸ್ತೀನಿ ಯಾವ ಗುಡಿ, ಯಾವ ಪ್ಲೇಸ್ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಹೋಗೋಣ ಬನ್ನಿ ಮುಂದೆ. ಈಗ ಹೇಗಿದೆ ನೋಡಿ ನಮ್ಮ ಸರ್ಕಾರದ ರೋಡು. ಇಲ್ಲಿ ಯಾರೇ ಗೆದ್ದರು, ಯಾರೇ ಬಂದರೂ ಈ ರೋಡ್ ಮಾತ್ರ ರೆಡಿ ಮಾಡ್ಸೋಕ್ಕಾಗಲ್ಲ. ರೋಡಿಂದ ಬಂದು ನಾವು ಮುಂದೆ ಈ ಕಡೆ ಹೋದರೆ SRS ಬೆಟ್ಟಕ್ಕೆ ಹೋಗುತ್ತೆ. ನಾವು ಆಗ ಹೋಗಿಲ್ಲ, ನಾವು ಸ್ಟ್ರೈಟ್ ಹೋಗಬೇಕು. ಅಲ್ಲಿ ಮುಂದೆ ನಿಮ್ಗೆ ಕಾಣಿಸ್ತಿರ್ಬೋದು ಗುಡ್ಡ, ಅಂದರೆ ಬೆಟ್ಟ, ಅಲ್ಲಿಗೆ ಹೋಗ್ತಿರೋದು. ಬನ್ನಿ ನಿಮ್ಗೆ ಹತ್ರ ಹೋದ್ಮೇಲೆ ಶೋ ಮಾಡ್ತೀನಿ. ಇನ್ನೇನು ಅಲ್ಲಿ ಸಮೀಪದಲ್ಲಿದ್ದೀವಿ ನಾವೀಗ. ಹೋಗೋಣ ಅಲ್ಲಿಗೆ. ಹೌದು, ಈ ತೋಪಿನ ಹಿಂದೆ ಅದೇ ಬೆಟ್ಟಕ್ಕೆ ನಾವೀಗ ಪ್ರಯಾಣ ಮಾಡ್ತಿರೋದು. ಬನ್ನಿ ಮುಂದೆ ಹೋಗಿ ಫಸ್ಟು ನಮ್ಮ ರಥನ ನಿಲ್ಲಿಸಿ ಅಲ್ಲಿಂದ ಬೆಟ್ಟಕ್ಕೆ ಪ್ರಯಾಣನ ಸ್ಟಾರ್ಟ್ ಮಾಡ್ತೀನಿ. ಈಗ ನಾವು ಹೋಗ್ಬೇಕಾಗಿರೋದು ಇಲ್ಲಿಂದ ನಾವು ಬೈಕ್ನ ಮುಂದಕ್ಕೆ ಸ್ವಲ್ಪ ಬೆಟ್ಟದ ಮೇಲೆ ಹತ್ತಿಸಿ ಅಲ್ಲಿಂದ ಹೋಗೋಣ ಅಂತ. ಇದೇ ಬೆಟ್ಟ. ಅದು ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ಮೇಲ್ಗಡೆ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ಆ ಬೈಕ್ನೆಲ್ಲ ನಿಲ್ಲಿಸಿ ಈಗ ಈ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ. ನಮ್ಮ ಹುಡುಗರು ಹಳೆ ಹತ್ತುತ್ತವ್ರೆ. ಈಗ ಅವ್ರ ಜೊತೆಲಿ ಜಾಯ್ನ್ ಆಗೋಣ. ಬನ್ನಿ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿಂದ ಚಿಕ್ಕ ಚಿಕ್ಕ ಮೆಟ್ಲುಗಳಿವೆ. ಮೆಟ್ಲುಗಳೆಲ್ಲ ಹತ್ಕೊಂಡು ಹೋಗ್ಬೇಕು ನಾವೀಗ. ಹೇಗಿದೆ ನೋಡಿ. ಬೆಟ್ಟ ಅರ್ಧ ಹತ್ತಿದ್ವಿ. ಹೇಗೆ ನೋಡಿ ಇಲ್ಲಿಂದ ವ್ಯೂ. ಸುತ್ತ ಮಾವಿನ ತೋಪುಗಳು. ನೋಡಮ್ಮ, ಇಲ್ಲಿ ಫುಲ್ಲು ಜಾರ್ತಾ ಇದೆ. ನೋಡ್ಕೊಂಡು ಹತ್ರಪ್ಪ. ಯಾವುದೋ ಬೆಟ್ಟ ತಗೊಂಡ್ಬಿಟ್ಟು ಪೊದೆಗಳಿಗೆ ಹೋಯ್ತಿದ್ದಲ್ಲ ಯಾಕ್ರು. ಇಬ್ರು ಕಿತ್ತಾಡ್ಕೊಂಡು ಪೊದೆಗಳೆಲ್ಲ ಏನೋ ಮಾಡ್ತಿದ್ರಿ ನೋಡ್ರೋ.
ನೋಡ್ಕೊಂಡು ಹುಷಾರು ನೋಡ್ರಪ್ಪ. ಅಲ್ಲಿ ಮುಂದೆ ಕಾಣಿಸ್ತೀವಿ ನೋಡಿ, ಅದೇ ದೇವಸ್ಥಾನ ಹೋಗ್ಬೇಕಾಗಿರೋದು ಈಗ. ಏನು ಸುತ್ತ ಬನ್ನಿ ಆ ಗುಡಿಗೆ ಹೋಗೋಣ. ಹೋಗ್ತಾ ಇದ್ದೀವಿ, ಕಾಣ ನೋಡಿ ದೇವಸ್ಥಾನಲ್ಲಿ. ಅಂತೂ ಇಂತೂ ಗುಡಿ ಹತ್ರ ಹೋಗ್ತಾ ಇದ್ವಿ. ಟಾಪ್ ವ್ಯೂ ನೋಡಿ ಹೇಗಿದೆ. ಹೋಗೋಣ ಗುಡಿ ಹತ್ರ. ಪುರಾತನ ಕಾಲದ್ದು ದೇವಸ್ಥಾನ ಇದು. ಬನ್ನಿ ಗುಡಿ ಒಳಗೆ ಹೋಗೋಣ ಈಗ. ಇಲ್ಲಿಂದ ನೋಡಿ ಟಾಪ್ ವ್ಯೂ ಹೇಗಿದೆ. ನಮ್ಮ ರಾಮನಗರ ಸುತ್ತಮುತ್ತ ಬರೀ ಬೆಟ್ಟಗಳೇ. ಹೇಗಿದೆ ನೋಡಿ, ನಿಮಗಲ್ಲಿ ಮುಂದೆ ಕಾಣ್ತಿರೋದು SRS ಬೆಟ್ಟ. ಬನ್ನಿ ನೋಡ್ರಲ್ಲ ಗುಡಿ ಹೇಗಿದೆ ಅಂತ. ಅಲ್ಲಿಂದ ಬಂದರೆ ಮುಂದಕ್ಕೆ ನೋಡಿ ಹೇಗಿದೆ ಇಲ್ಲೆಲ್ಲ. ಮೇಲಂತೂ ಸಖತ್ ಪ್ಲೇಸು. ಅದರಲ್ಲಿ ನಾವು ಬಂದಿರೋ ಟೈಮ್ ಬೇರೆ ಸನ್ಸೆಟ್ಟು. ಇಲ್ಲಿಂದ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತೂ ಸೂಪರ್ ಆಗಿದೆ. ಹೇಗೆ ಕಾಣ್ತೀವಿ ನೋಡಿ. ಬನ್ನಿ ಮುಂದೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ನೀವು ಮುಂದೆ ಹೋದರೆ ಒಂದು ಕೊಳನೂ ಇದೆ, ಕೊಳ ತೋರಿಸ್ತೀನಿ ನಿಮಗೆ. ಇದೆ ಕೊಳ. ಇದಂತೂ ಹೇಳಬೇಕು ಅಂದರೆ ತುಂಬ ಸುಂದರವಾಗಿರೋ ಜಾಗ ಅಂತ ಹೇಳ್ಬೋದು. ಸುತ್ತಮುತ್ತ ಬರೀ ಬೆಟ್ಟಗಳೇ. ಆ ಬೆಟ್ಟದ ಮಧ್ಯದಲ್ಲಿ ಈ ಪ್ರಾಚೀನ ಕಾಲ ಅಂತಲೇ ಹೇಳ್ಬೋದು, ಆಗಿನ ಕಾಲದ್ದು ದೇವಸ್ಥಾನ. ಒಳಗಡೆ ಅಂತೂ ನೋಡಿದ್ರಲ್ಲ ಆಗಲೇ ಹೇಗಿದೆ ಶಿವನ ಲಿಂಗ. ಇನ್ನೇನು ಸನ್ಸೆಟ್ ಆಗುತ್ತೆ, ಸನ್ಸೆಟ್ ವ್ಯೂನು ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಅಂತೂ ಮಸ್ತಾಗಿದೆ. ಏನು ನೋಡಿಲ್ಲ, ವೀಕೆಂಡಲ್ಲಿ ಬಂದು ಈ ಕಡೆ ವಿಸಿಟ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಮಾತ್ರ ಇದು. ಈ ಪ್ಲೇಸ್ ಬಂದು ನಮ್ಮ ರಾಮನಗರ ತಾಲೂಕಿನ ನಂಜಾಪುರ ಅನ್ನೋ ಊರಲ್ಲಿ ಬರೋದು. ಈ ದೇವಸ್ಥಾನಕ್ಕೆಲ್ಲ ಮುನಿಯಪ್ಪನ ಬೆಟ್ಟ ಅಂತ ಕರೀತಾರೆ. ಇಲ್ಲಿಗೆ ಬರೋಕ್ಕೆ 2 ರೂಟ್ ಇದೆ. ಚನ್ನಪಟ್ಟಣದಿಂದನೇ ಬರ್ಬೋದು, ರಾಮನಗರದಿಂದನೇ ಬರ್ಬೋದು. ರಾಮನಗರದಿಂದ ಬರಬೇಕಾದ್ರೆ ಬನ್ನಿಕುಪ್ಪೆ ಬಂದು, ಬನ್ನಿಕುಪ್ಪೆಯಿಂದ ನಾನು ಬಂದಿರೋ ರೋಡಲ್ಲಿ ಬರ್ಬೋದು. ಚನ್ನಪಟ್ಟಣ ಕಡೆಯಿಂದ ಬರ್ತೀನಿ ಅಂದರೆ ಚನ್ನಪಟ್ಟಣದಿಂದ ಶೇರಾ ಹೋಟ್ಲು ಅಂತ ಸರ್ಕಲ್ ಇದೆ, ಅಲ್ಲಿಂದ ಶಿವನಹಳ್ಳಿ ಟೆಂಪಲಿಗೆ ಬಂದು ಆ ಟೆಂಪಲಿಂದ ನಂಜಾಪುರ ಬಂದು ಅಲ್ಲಿಂದ ಈ ದೇವಸ್ಥಾನಕ್ಕೆ ಬರ್ಬೋದು. ಪ್ಲೇಸ್ ಅಂತೂ ಚೆನ್ನಾಗಿದೆ. ವೀಕೆಂಡಲ್ಲಿ ಒಳ್ಳೆ ಎಂಜಾಯ್ ಮಾಡೋಕ್ಕೆ ಸಖತ್ ಪ್ಲೇಸು. ಬನ್ನಿ, ಆದರೆ ಈ ಥರ ಪ್ಲಾಸ್ಟಿಕ್ ತಂದು ಹಾಕಿ ಹಾಳು ಮಾಡಬೇಡಿ ದಯವಿಟ್ಟು. ತುಂಬ ಪ್ರಾಚೀನ ಕಾಲ ಹಳೇ ಟೆಂಪಲ್ ಇದು, ಶಿವನ ಟೆಂಪಲ್. ಪ್ಲೇಸ್ ಅಂತೂ ಸೂಪರಾಗಿದೆ. ನೀವು ಮಾರ್ನಿಂಗ್ ಟೈಮಲ್ಲಿ ಬಂದರೆ ಸನ್ರೈಸ್ ಅಂತೂ ಸಕ್ಕತ್ತಾಗಿ ನೋಡ್ಬೋದು. ಇಲ್ಲ ನಮ್ಮ ಥರ ಹೀಗೆ ಬಂದಿರೋ ಥರ ನಾನು ಬಂದರೆ ಈವ್ನಿಂಗ್ ಟೈಮಲ್ಲಿ ಬಂದರೆ ಸನ್ಸೆಟ್ಟು ಚೆನ್ನಾಗಿ ನೋಡ್ಬೋದು. ಹೇಗೆ ಕಾಣ್ತೀವಿ ನೋಡಿ. ಇಲ್ಲಿ ಬಂದು ಊರಿನವರೆಲ್ಲ ಆವಾಗವಾಗ ಬಂದು ಇಲ್ಲೆಲ್ಲ ಪ್ರಸಾದ ಮಾಡಿ ಊಟ ಮಾಡಿಕೊಂಡು ಎಲ್ಲರೂ ಹೋಗ್ತಾರೆ. ಹೇಗಿದೆ ನೋಡಿ ಗುಡಿ, ಸುತ್ತ ತೋರಿಸ್ತೀನಿ ನಿಮಗೆ. ತುಂಬ ಹಳೆಯ ದೇವಸ್ಥಾನ ಇದು. ಮೇಲಿಂದ ವ್ಯೂ ಪಾಯಿಂಟ್ ಅಂತೂ ಸೂಪರಾಗಿದೆ. ಪಕ್ಕದಲ್ಲಿ ಕೊಳ ಜಾಗ, ಸುತ್ತಮುತ್ತ ಗುಡ್ಡ, ಅದರಲ್ಲಿ ಈ ಕಡೆ ಸನ್ಸೆಟ್ಟು. ನೀವು ಮಾರ್ನಿಂಗ್ ಹೊತ್ತು ಬಂದರೆ ಈ ಕಡೆ ಬಂದರೆ
ಸನ್ರೈಸು ಎರಡೂ ನೋಡ್ಬೋದು. ನಾನು ವಿಸಿಟ್ ಮಾಡಿ, ಸೂಪರಾಗಿದೆ ಗುಡಿ ಅಂತೂ. ನಾವು ಈಗ ಸನ್ಸೆಟ್ನ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ವಿ. ಪ್ಲೇಸ್ ಚೆನ್ನಾಗಿದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಲ್ಲಿ ಬಂದಾಗ ಯಾರೂ ಪ್ಲಾಸ್ಟಿಕ್ ತಂದಾಕಿ ಹಾಳು ಮಾಡೋದಾಗಲಿ, ಬೇರೆ ಏನೇ ಇತ್ಯಾದಿ ಪದಾರ್ಥಗಳು ಹಾಕಿ ಹಾಳು ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬಿಡಿ. ಕಾಲದ ದೇವಸ್ಥಾನ ನಾವು ಕಾಪಾಡಬೇಕು. ಚೆನ್ನಾಗಿದೆ, ವಿಸಿಟ್ ಮಾಡಿ. ವೀಕೆಂಡಲ್ಲಾಗಿ ಯಾವ ಟೈಮಲ್ಲಾದರೂ ವಿಸಿಟ್ ಮಾಡಿ. ಪ್ಲೇಸ್ ಅಂತೂ ಅದ್ಭುತವಾಗಿದೆ. ಸನ್ಸೆಟ್ ಪಾಯಿಂಟ್ ಅಂತೂ ಇಲ್ಲಿಂದ ಸೂಪರಾಗಿತ್ತು. ನೈಸ್ ಪ್ಲೇಸ್ ಅಂತ ಹೇಳ್ತೀನಿ. ಬಟ್ ಯಾರೂ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ಗ್ಲಾಸೆಲ್ಲ ಹೊಡೆದು ಹಾಳು ಮಾಡಬೇಡಿ. ಯಾಕಂದರೆ ನಾವು ಹತ್ತಬೇಕಾದ್ರಂತೂ ತುಂಬ ಗ್ಲಾಸ್ಗಳಿತ್ತು ಇಲ್ಲೆಲ್ಲ. ಬಂದು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ, ಬೇರೆದೆಲ್ಲ ಮಾಡಬೇಡಿ. ಇಲ್ಲಿ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಆವಾಗಲೇ ಹೇಳ್ದಂಗೆ ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ ನನ್ನ ಮೇಲೆ ಆಗೇ ಇರಲಿ. ನಿಮ್ಮ ಪ್ರೀತಿ ಸಹಕಾರದಿಂದ ನನಗೆ 2K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹೀಗೆ ಇರಲಿ. ಮತ್ತು ಒಳ್ಳೊಳ್ಳೆ ವೀಡಿಯೋ ಮಾಡ್ತಾಯಿರ್ತೀನಿ. ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್. ಬಾಯ್.